सनातन हिंदू धर्म की जय। जय श्री राम। जय श्री राम। जय श्री राम। जय श्री राम। सनातन मैदान में देश के सम्मान। जय श्री राम। जय श्री राम। जय श्री राम। जय श्री राम। राम रामचंद्र की जय। राज की जय। सनातन हिंदू धर्म की जय। गौ माता की जय। गंगा माता की जय। जय श्री राम। जय श्री राम। हर हर महादेव। जय श्री राम। जय श्री राम। देश के सम्मान में बजरंग दल मैदान में। देश के सम्मान में बजरंग दल मैदान में। सियावर रामचंद्र की ಬೆಳಗಾವಿ ನಗರ ಇವರಿಗೆ ವಿಷಯ ನಗರದ ಸುತ್ತಮುತ್ತಲಿನ ಘಟನೆಗಳ ಬಗ್ಗೆ ಮಾನ್ಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ಬೆಳಗಾವಿ ಜಿಲ್ಲೆ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮುಸ್ಲಿಂ ಯುವಕ ಪಾಂಗುಳ್ ಗಲ್ಲಿಯಲ್ಲಿ ಅಶ್ವತ್ಥಾಮ ದೇವಸ್ಥಾನ ಮೇಲೆ ಕಲ್ಲು ಎಸೆದು ಸದ್ಯ ಪ್ರಕರಣ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೇ ರೀತಿ ದರ್ಬಾರ್ ಗಲ್ಲಿಯಲ್ಲಿ ಸಾರ್ವಜನಿಕವಾಗಿ ಅಳವಡಿಸಿ ಔರಂಗಜೇಬನ ಹಾಗೂ ಟಿಪ್ಪು ಸುಲ್ತಾನ್ನ ಇವರಿವರ ಘನ ಕಾರ್ಯದ ಬಗ್ಗೆ ತೋರಿಸುತ್ತಾರೆ. ಸಂಭಾಜಿ ಮಹಾರಾಜರಿಗೆ ಆದ ಕ್ರೌರ್ಯ ಕಹಿ ಘಟನೆಯ ಬಗ್ಗೆ ತೋರಿಸಿ ಶಾಂತಿ ಕದಡುವ ಕೆಲಸವನ್ನು ನಿಲ್ಲಿಸಬೇಕು. ನಗರದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಿದ ಕ್ರಮ ಜರುಗಿಸಬೇಕು. ಕೇದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಊರಿನಿಂದ 2 ಕಿಲೋಮೀಟರ್ ಅಂತರದಲ್ಲಿರುವ ಮಹಾದೇವ ಮಂದಿರ ಪರಿಸರದಲ್ಲಿ ಮುಸ್ಲಿಂ ಯುವಕರು ಬಂದು ನಮಾಜ್ ಮಾಡುವುದು, ಮಾಂಸಾಹಾರಿ ಊಟ ಸೇವನೆ ಮಾಡುವುದು, ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಮೋಜು ಮಸ್ತಿ ಪಾರ್ಟಿ ಮಾಡುತ್ತಿದ್ದಾರೆ. ಇದರಿಂದ ದೇವಸ್ಥಾನದ ಪವಿತ್ರತೆ ಹಾಳಾಗುತ್ತಿದೆ. ಇದು ನಿಲ್ಲಬೇಕು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಗಾಂಜಾ ಸರಬರಾಜಿನಿಂದ ಯುವಕರಿಂದ ಗಾಂಜಾ ನಶೆಯಲ್ಲಿ ದುರ್ಘಟನೆಗಳು ಸಂಭವಿಸುತ್ತವೆ. ಈ ಎಲ್ಲ ವಿಷಯಗಳ ಬಗ್ಗೆ ಗಮನಿಸಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸುವಲ್ಲಿ ನಿಟ್ಟಿನಲ್ಲಿ ತಮ್ಮ ಇಲಾಖೆಯಿಂದ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಒತ್ತಾಯಪೂರ್ವಕ ವಿನಂತಿಸುತ್ತೇನೆ. ಧನ್ಯವಾದಗಳು. ಇವತ್ತಿನ ದಿನ ನಾವು ಪೊಲೀಸ್ ಕಮಿಷನರೇಟ್ಗೆ ಅಲ್ಲಲ್ಲಿ ದೇವಸ್ಥಾನಗಳ ಮೇಲೆ ನಡೆಯುತ್ತಿರುವಂಥ ಕಲ್ಲು ತೂರಾಟ ಮತ್ತು ದೇವಸ್ಥಾನಗಳ ಮೇಲೆ ನಡೆಯುತ್ತ ಪವಿತ್ರತೆಯನ್ನು ಹಾಳು ಮಾಡುವಂಥ ಕೆಲಸ ನಡೀತಿದೆ. ಅಲ್ಲಿ ಮಾಂಸಾಹಾರ ಸೇವನೆ ಮತ್ತು ಮದ್ಯಪಾನ ಸೇವನೆ ಮತ್ತು ಕೆಲವು ಜನ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುವಂಥ ಘಟನೆಗಳು ನಮ್ಮ ನಗರಿಗೆ ಬಂದಿದ್ದ ಕಾರಣ ಇವತ್ತಿನ ದಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಾವೆಲ್ಲ ಕುಡಿಕೊಂಡ ಕಮಿಷನರೇಟ್ಗೆ ಇಂಥ ಸೂಕ್ಷ್ಮ ನಮ್ಮ ದೇವಸ್ಥಾನಗಳಲ್ಲಿ ಅಪವಿತ್ರತೆ ಆಗ್ತಾ ಇರೋದ್ರಿಂದ ಈ ಪೊಲೀಸ್ ಇಲಾಖೆಯು ತಮ್ಮ ಗುಪ್ತಚರ ಇಲಾಖೆಯ ವತಿಯಿಂದ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲೆಲ್ಲಿ ಇಂಥ ಘಟನೆಗಳು ನಡೀತಾವಲ್ಲ ಆ ಘಟನೆಗಳಿಗೆ ಒಂದು ಬಂದೋಬಸ್ತ್ ಮಾಡಿ ಅಲ್ಲಿ ಇಂಥ ಘಟನೆಗಳ ಮರು ಕಳಿಸದಂತೆ ತಾವೆಲ್ಲ ಜವಾಬ್ದಾರಿ ವಹಿಸ್ಬೇಕಂತೇಳಿ ಪೊಲೀಸ್ ಕಮಿಷನರ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತ ಜಿಲ್ಲಾದ್ಯಂತ ಗಾಂಜಾ ಹಾವಳಿ ಜಾಸ್ತಿ ನಡೀತಾ ಇದೆ. ಪ್ರತಿಯೊಂದು ತಾಲೂಕಿನಲ್ಲಿ ಗಾಂಜಾ ಸೇವನೆ ಮಾಡುವಂತ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ. ಇದರಿಂದ ಸಮಾಜದಲ್ಲಿ ವಿಕೃತ ಕ್ರಾಂತಿಗಳು ನಡೀತಾ ಇದ್ದಾವೆ. ಆ ಒಂದು ದೃಷ್ಟಿಕೋನದಿಂದ ಇವತ್ತೆಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಕಮಿಷನರೇಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಾ ಅಂತ ದೊಡ್ಡ ಬಾಬರಿ ಮಸೀದಿ ಕಡೆ ಬ್ಯಾನರ್ ದೊಡ್ಡ ವಿಷಯ ಇಲ್ಲ. ನಮ್ಗ ನಾವೇನ ಶಾಂತಿ ಕಲ್ಲಬಾರದಂತೆ ಕಮಿಷನರ್ ಬಂದು ಮನವಿ ಕೊಟ್ಟೇವಿ. ಅನುಭವದಾಗ ಅಂತ ಕ್ರೋರಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಹಚ್ಚಕತ್ತಾರು, ಔರಂಗಜೇಬ್ ಬ್ಯಾನರ್ ಹಚ್ಚಕತ್ತಾರು. ಹಿಂಗ ಬಿಟ್ರ ಮತ್ತೆ ನೆಕ್ಸ್ಟ್ ನಾವು ಬಜರಂಗದವ್ರ ಕಾರ್ಯ ಮಾಡ್ತೀವಿ. ನಮ್ಗೆ ಅಂತ ದೊಡ್ಡ ಮಸೀದಿ ಕಡೆ ದೊಡ್ಡ ಬ್ಯಾನರ್ ಯಾಕೆ ದೊಡ್ಡ ವಿಷಯ ಇಲ್ಲ. ಈಗ ಸ್ಕ್ರೀನಿಂಗ್ ಅಂದ್ರೆ ಸ್ಕ್ರೀನಿಂಗ್ ಏನೇನ್ ತೋರಿಸ್ತಿದ್ದಾರೆ? ಟಿಪ್ಪು ಸುಲ್ತಾನ, ಔರಂಗಜೇಬ ಬ್ಯಾನರ್ ಹಾಕತ್ತಾರ. ಅಲ್ಲ ಹಿಂದೂಗಳ ವಿರೋಧಿಯಾಗಿ ಅವ್ರ ಬ್ಯಾನರ್ಗಳು ಎಲ್ಲ ಹಾಕಕತ್ತಾರ. ಔರಂಗಜೇಬ್ ಕಿಂಗ್, ಭಾರತದ ಕಿಂಗ್, ದೇಶದ ಕಿಂಗ್ ಅಂತ ಬ್ಯಾನರ್ ಅದಲ್ಲ ವಿಡಿಯೋ ಅದ ನಮ್ಮ ಕಡೆ ಎಲ್ಲ.
ಈಗ ಅವ್ರ ರಂಜಾನ್ ನಡೆದಿದ್ರಲ್ಲ ಆ ಟೈಮ್ನಾಗ ಮಾಡತ್ತಾರ ನಮ್ ವಿರೋಧಾಗಿ ಹಿಂದೂಗಳ ವಿರೋಧಾಗಿ ಅವ್ರ ಸ್ಕ್ರೀನಿಂಗ್ ಎಲ್ಲ ಮಾಡಕತ್ತಾರ ಔರಂಗಜೇಬ್ ನಾಲ್ಕು ರೀ ಅವ್ ಕ್ರೂರಿ ಇನ್ನು 45 ಲಕ್ಷ ಮಂದಿ ಹಿಂದೂಗಳು ಬಂದಾನ ಅವ್ರಿಗಿರ್ಬೇಕು ಅವ್ರು ಯಾರು ಹುಟ್ಟಾರ ಅವ್ರಿಗೆ ಗೊತ್ತಿಲ್ಲ ಅವ್ರು ಔರಂಗಜೇಬ್ ಆ ರೀತಿ ತೋರಿಸ್ತಿದಾರೇನ್ರಿ? ಅವ್ರವ್ರು ತೋರ್ಸಾರ ಔರಂಗಜೇಬ್ ಹೀರೋ ಅಂತ ಔರಂಗಜೇಬ್ ನಮ್ ದೇಶದ ಹೀರೋ ಅಂತ ಅವ್ರು ತೋರ್ಸಾಕತ್ತಾರ್ರಿ ಇಡೀ ಸಮಾಜ ಗೊತ್ತಿದೆ ಯಾರು ಸಂಭಾಜಿ ಬಗ್ಗೆ ಇದಾಗತ್ತೆ. ಸಂಭಾಜಿ ಮಹಾರಾಜರು 40 ದಿವಸ ಹಾಳು ಮಾಡಿ ಕೊಂದವ್ರನ್ನ ಅವ್ರಿಗೆ ತಮ್ಮ ಹೀರೋ ಅಂತ ತೋರ್ಸಾಕತ್ತಾರೆ. ಮತ್ತ ಅವ್ರ ಏನ್ ನಾವು ಹಿಂಗ ಗಪ್ಕೊಂಡಿರಂಗಿಲ್ಲ. ಈಗ ಪೊಲೀಸ್ ಏನ್ ಆಕ್ಷನ್ ತಗೊಳ್ಳಿ ಅಂದ್ರೆ ನಾವ್ ಹಿಂಗ ಗಪ್ಕೊಂಡಿರಂಗಿಲ್ಲ. ಮುಂದಿನ ನಮ್ ಅಲ್ಲಿ ಗಲ್ಯಾಗ ಹೊಕ್ಕ ಬ್ಯಾನರ್ ತೆಗಿತೇವೆ ಸುನಿಲ್ ಗೌರನ್ನ.